ಧರ್ಮ ಸಂರಕ್ಷಕ ಕಿರಿಕೀರ್ತಿ ತನ್ನ ಕುಟುಂಬದ ಬಗ್ಗೆ ಜಗದೀಶ್ ಹೇಳ್ಬಿಟ್ಟ ಅಂತೇಳಿ ಒಂದು ವಿಡಿಯೋ ಮಾಡಿ ಹಾಕ್ತಾರೆ. ಅದೇ ಬೇರೆಯವರ ಹೆಣ್ಣು ಮಕ್ಕಳ ಬಗ್ಗೆ ಯಾವ ರೀತಿ ಮಾತನಾಡಬೇಕು ಅನ್ನೋ ಪರಿಜ್ಞಾನ ಇದೆ ವ್ಯಕ್ತಿಗೆ. ಸೌಜನ್ಯ ತಾಯಿನ ಯಾವ್ಯಾವ ರೀತಿಯಲ್ಲಿ ನಿಂದಿಸ್ತಾನೆ ವ್ಯಕ್ತಿ. ಸ್ಟುಡಿಯೋದಲ್ಲಿ ತಾನೊಬ್ಬ ಮಹಾನ್ ಮೇಧಾವಿ ಅನ್ನೋ ರೀತಿಯಲ್ಲಿ ಕುತ್ಕೊಂಡು ಇವ್ರು ಏನೋ ಗೊತ್ತಿರೋ ಥರ ಕೂರಿಸ್ಕೊಂಡು ಈ ಸ್ಯಾಟಲೈಟ್ ಚಾನಲ್ಗಳವ್ರು ಕೂರಿಸ್ಕೊತಾರಲ್ಲ, ಈ ವ್ಯಕ್ತಿಗೆ ಏನು ಗೊತ್ತಿದೆ? ನಿಮಿಷಕ್ಕೊಂದು ಕ್ಷಣಕ್ಕೊಂದು ಬಣ್ಣವನ್ನು ಬದಲಾಯಿಸ್ಕೊಳ್ತಾ ಇದುವರೆಗೂ ಈ ವ್ಯಕ್ತಿ ಮಾಡಿರುವಂತಹ ವಿಚಾರಗಳನ್ನು ನೋಡಿದ್ದೀರಾ? ಯಾರಿಗೆ ಗೊತ್ತಿತ್ತೀರಿ? ಇವರ ವೈಯಕ್ತಿಕ ವಿಚಾರಗಳು ಯಾರಿಗೆ ಗೊತ್ತಿತ್ತು? ಇದೇ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಫೇಸ್ಬುಕ್ಕಲ್ಲಿ ಬಂದು ನನ್ನ ಕುಟುಂಬ ಹಾಗಾಗೋಗಿದೆ, ನನಗೆ ಡೈವರ್ಸ್ ಆಗೋಗಿದೆ, ನನಗೆ ಅನ್ಯಾಯ ಆಗೋಗಿದೆ, ನನ್ನನ್ನು ಪಡೆಗೆ ನಮ್ಮನ್ನು ಬಿಟ್ಟುಬಿಡಿ, ನನ್ನ ಜೀವನ ಮಾಡೋಕ್ಕೆ ನಮಗೆ ಬಿಟ್ಟುಬಿಡಿ ಅಂತ ಹೇಳಿದವರು ಯಾರು? ಇದೇ ವ್ಯಕ್ತಿ. ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೂತ್ಕೊಂಡು ಹಿಂದೂ ಮುಸ್ಲಿಂ ಮಾಡಿಕೊಂಡು ಏನು ಮುಸಲ್ಮಾನರಿಗೆ ಬೇಡದರದೆಲ್ಲ ಮಾತನಾಡಿ ಚೀಮಾರಿ ಹಾಕಿಸ್ಕೊಂಡಿದ್ದು ಯಾರು? ಇದೇ ವ್ಯಕ್ತಿ. ಈ ವ್ಯಕ್ತಿ ಪತ್ರಕರ್ತನ ಮತ್ತೇನು ಅನ್ನೋದೇ ಗೊತ್ತಿಲ್ಲ. ಈ ವ್ಯಕ್ತಿನ ಕೂರಿಸ್ಕೊಂಡು ರಿಪಬ್ಲಿಕ್ ಕನ್ನಡದವರು, ಸುವರ್ಣದವರು ಇವರೆಲ್ಲ ಕೂರಿಸ್ಕೊಂಡು ಈ ವ್ಯಕ್ತಿಯ ಬಗ್ಗೆ ಚರ್ಚೆ ಮಾಡ್ತಾರೆ. ಈ ವ್ಯಕ್ತಿಯಿಂದ ಏನೋ ವಿಷಯಗಳನ್ನು ಪ್ರಸ್ತಾಪ ಮಾಡಿಸ್ತಾರೆ. ಈ ವ್ಯಕ್ತಿಗೆ ತಾನು ಏನು ಮಾಡ್ತಾಯಿದ್ದೀನಿ ಅನ್ನೋದೇ ಗೊತ್ತಿಲ್ಲ. ನಿನ್ನೆ ದಿವಸ ಅವರ ತಾಯಿ ಮಾತಾಡ್ತಾರಲ್ಲ, ಅವರ ತಾಯಿ ಕೈನಲ್ಲಿ ವಿಡಿಯೋ ಮಾಡಿಸಿದ್ದಾರೆ, ತನ್ನ ಕುಟುಂಬದ ಬಗ್ಗೆ ವಿಡಿಯೋ ಮಾಡಿಸಿದ್ದಾರೆ. ಅದೇ ಕಿರಿಕೀರ್ತಿ ಇನ್ನೊಬ್ಬರ ಬಗ್ಗೆ ಮಾತನಾಡಬೇಕಾದ್ರೆ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಿರಬೇಕಲ್ಲ. ಈ ರಾಜ್ಯದ ಹೆಣ್ಣು ಮಕ್ಕಳು ಎಷ್ಟು ಹೀನಾಮಾನವಾಗಿ ಇದೇ ಕಿರಿಕೀರ್ತಿಗೆ ಬೈದಿರೋದು ಗೊತ್ತಿಲ್ವಾ? ವಿಡಿಯೋಗಳೆಲ್ಲ ನೋಡಿದ್ದೀರಲ್ಲ ನೀವು. ಒಂದು ಕಿಂಚಿತ್ತಾದರೂ ಹೆಣ್ಣು ಮಕ್ಕಳ ಮೇಲೆ ಈ ವ್ಯಕ್ತಿಗೆ ಗೌರವ ಇದ್ದರೆ ಎಷ್ಟೊಂದು ಆರೋಪಗಳ್ರಿ. ಹರೀಶ್ ಭೈರಪ್ಪ ಈ ವ್ಯಕ್ತಿಯ ಬಗ್ಗೆ ಏನು ವಿಡಿಯೋ ಮಾಡಿ ಹಾಕಿದ್ರು? ಯಾವುದೋ ಒಂದು ಹೆಣ್ಣಿನ ಮೇಲೆ ಲೈಂಗಿಕ ದೌರ್ಜನ್ಯದ ಕೇಸಿದೆ ಅಂತ ಹಾಕಿದರು. ಇವೆಲ್ಲವೂ ಸಹ ಹೊರಗಡೆ ಬರ್ತಾ ಇದೆ ಕಿರಿಕೀರ್ತಿಯವರೇ. ಭಾಳಷ್ಟು ಜನ ಹೇಳ್ತಾ ಇದ್ದಾರೆ, ಭಾಳಷ್ಟು ಜನ ನಮಗೂ ಹೇಳ್ತಾರೆ. ಚಂದ್ರ ಲೇಔಟ್ ಮನೆಗೆ ಯಾತಕ್ಕೋಸ್ಕರ ಯಾರ್ಯಾರನ್ನ ಕರ್ಕೊಂಡು ಹೋಗ್ತಾಯಿದ್ರು ಕೇಳಿ ಸಾರ್ ಅಂತಾರೆ. ಗೋವಾಗೆ ಹೋಗ್ಬಿಟ್ಟು ಏನೇನು ಮಾಡಿದ್ರು ಸಾರ್ ಅಂತ ಕೇಳಿ ಸಾರ್ ಅಂತಾರೆ. ಟ್ರೈನಿಗಳಿಗೆಲ್ಲ ಏನೇನು ಆಮಿಷಗಳನ್ನು ಒಡ್ಡಿ ಯಾರ್ಯಾರಿಗೆ ಏನೇನು ಮಾಡಿದ್ರು ಕೇಳ್ರಿ ಸಾರ್ ಅಂತಾರೆ. ನಮಗೆ ಪೂರ್ತಿ ಮಾಹಿತಿ ಇಲ್ಲದೆ ನಾವೇನು ಮಾತಾಡಲಿಕ್ಕಾಗಲ್ಲಲ್ಲ. ಒಬ್ಬ ಕಿರಿಕೀರ್ತಿಯ ಬಗ್ಗೆ ಇಷ್ಟೊಂದು ಆರೋಪಗಳನ್ನು, ಇಷ್ಟೊಂದು ವಿಚಾರಗಳನ್ನು ನಮಗೇ ಕಳಿಸ್ಕೊಡ್ತಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಬೇಕು ಈ ವ್ಯಕ್ತಿಯ ಹೊರಗಡೆ ಏನಿದೆ. ನಾನು ಸರಿ ಇರಬೇಕಲ್ಲ, ನಾವು ಒಂದು ವೇದಿಕೆಯ ಮೇಲೆ ಕೂತ್ಕೊಂಡಾಗ ನಾವು ಸರಿ ಇರಬೇಕಲ್ಲ. ಇಷ್ಟೊಂದು ಆರೋಪಗಳು ಯಾತಕ್ಕೋಸ್ಕರ ಡೈವರ್ಸ್ ಆಯಿತು ಕೇಳಿ ಸಾರ್ ಅಂತಾರೆ. ಇವರೊಬ್ಬ ಶ್ರೀರಾಮಚಂದ್ರ ಆಗಿದ್ದರೆ, ಇವರು ಕರೆಕ್ಟಾಗಿ ಜೀವನ ನಡೆಸ್ಕೊಂಡು ಹೋಗಿದ್ರೆ, ತನ್ನ ಮನೆಯ ಮಡದಿಯನ್ನು, ತಾನು ಪ್ರೀತಿಸಿದಂತಹ ಮಡದಿಯ ಮನಸ್ಸನ್ನು ಗೆಲ್ಲಲಾಗದಂಥವ್ರು ಇನ್ನೊಬ್ಬರಿಗೆ ಉಪದೇಶ ಹೇಳ್ತಾ ಇದ್ದಾರಲ್ಲ, ನೀವು ಕೇಳಿ ಸಾರ್ ಅಂತ ನಮಗೆ ಹೇಳ್ತಾರೆ. ವೈಯಕ್ತಿಕ ವಿಚಾರಗಳನ್ನು ನಾವು ಮಾತನಾಡಬಾರ್ದು. ಆದರೆ ವೈಯಕ್ತಿಕ ವಿಚಾರಗಳ ಬಗ್ಗೆ ಈ ವ್ಯಕ್ತಿ ಕುಸುಮಾವತಿಯವರು ಏನೋ ಗ್ಯಾಂಗ್ ರೇಪ್ ಆಗಿದೆ ಅನ್ನೋ ವಿಚಾರಗಳನ್ನು ಮಾತಾಡಿಕೊಂಡು ಯಾರನ್ನೋ ಮೆಚ್ಚೋದಕ್ಕೋಸ್ಕರವಾಗಿ, ಯಾರದ್ದೋ ಲಾಭ ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಈ ವಿಚಾರ ಮಾತಾಡಿದ್ನಲ್ಲ ಈ ವ್ಯಕ್ತಿ. ಇದು ಸರಿನಾ? ಇನ್ನೊಬ್ಬರ ಮನೆಯ ಮಕ್ಕಳ ಬಗ್ಗೆ ಮಾತನಾಡ್ಬೋದು, ಇನ್ನೊಬ್ಬರ ಮನೆಯ ವಿಚಾರಗಳನ್ನು ಮಾತನಾಡ್ಬೋದು. ಅಷ್ಟಕ್ಕೂ ಜಗದೀಶ್ ಅವರಿಗೆ ನಿಮ್ಮ ಕುಟುಂಬದ ವಿಚಾರ ಯಾರು ಕೊಡೋಕ್ಕೆ ಸಾಧ್ಯ? ಅಲ್ಲಿ ಜಗದೀಶ್ ಅವರು ಹಾಕಿರುವಂತಹ ಸ್ಕ್ರೀನ್ಶಾಟಲ್ಲಿ ಗೊತ್ತಾಗುತ್ತೆ, ಅಲ್ಲಿ ನಿಮ್ಮ ಕುಟುಂಬದವರೇ ಜಗದೀಶ್ ಅವರಿಗೆ ಕೊಟ್ಟಿರುವಂತಹ ಮಾಹಿತಿಗಳು. ಜಗದೀಶ್ ಅವರಿಗೆ ನಿಮ್ಮ ಕುಟುಂಬದವರೇ ಮಾಹಿತಿ ಕೊಟ್ಟಾಗ ಅದನ್ನು ನೀವು ಸರಿ ಮಾಡ್ಕೊಳ್ಬೇಕೆ ಹೊರತು ಜಗದೀಶಿಗೆ ಚಾಲೆಂಜ್ ಮಾಡೋದಲ್ಲ, ನಿಮ್ಮ ತಾಯಿಯವ್ರನ್ನ ಕರ್ಸ್ಕೊಂಬಂದು ಕೂರೋದಲ್ಲ. ತಾಯಿ ಅಂತಂದರೆ ದೇವರು. ಅವರುಗಳಿಗೆ ನೀವು ಮಾಡುವಂತಹ ಕೆಲಸಗಳಿಗೆ ಇವತ್ತು ಕಿರಿಕೀರ್ತಿ ಏನೆಲ್ಲ ಅವಹೇಳನಗಳ ವಿಚಾರಗಳನ್ನು ಕಮೆಂಟ್ಗಳಲ್ಲಿ ತಗೊಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಏನೆಲ್ಲ ಮಾತನಾಡ್ತಾ ಇದ್ದಾರೆ ಅಂತಂದರೆ ನಿಮಗೆ ಜನ್ಮ ಕೊಟ್ಟಂತಹ ತಾಯಿಯವ್ರಿಗೆ ಎಷ್ಟು ಬೇಜಾರಾಗಿರಬೇಕು. ನೆನ್ನೆ ಅವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ವಿಡಿಯೋ ಮಾಡಿಸ್ತೀರಾ ಅಂತಂದರೆ ನೀವು ಮಾಡ್ತಾ ಇರುವಂತಹ ವಿಚಾರಗಳಿಂದ ಅಲ್ಲ ನಿಮ್ಮ ತಾಯಿ ಇವತ್ತು ಬಂದು ವಿಡಿಯೋದಲ್ಲಿ ಮಾತಾಡಿರುವಂಥದ್ದು. ನೀವು ಸರಿ ಇರ್ರಿ ಫಸ್ಟು. ನೀವೇ ಸರಿ ಇಲ್ಲದೆ ಇನ್ನೊಬ್ಬರ ಮೇಲೆ ಗೂಬೆ ಕೂರ್ಸೋಕ್ಕೆ ಹೋಗಿ ಏನೋ ಸಾಧನೆ ಮಾಡ್ತೀನಿ ಅಂತ ಹೋಗ್ತಾ ಇದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮನ್ನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ, ನೀವು ಯಾರು ಅನ್ನೋದೇ ಗೊತ್ತಿಲ್ಲ. ನೀವು ಯಾವತ್ತೂ ಏನೋ ಸೌಜನ್ಯ ವಿಚಾರಕ್ಕೆ ಬಂದು ಮತ್ತೊಂದು ವಿಚಾರಕ್ಕೆ ಬಂದು ಏನೆಲ್ಲ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀರಲ್ಲ, ಆ ವಿಚಾರದಲ್ಲಿ ನಾವು ಮಾತಾಡಲೇಬೇಕಾಗುತ್ತೆ. ಇಲ್ಲದೆ ಹೋದರೆ ಸತ್ಯವನ್ನು ಸಾಯಿಸ್ದಂಗೆ ಆಗುತ್ತೆ. ಈ ಕೆಲಸಕ್ಕೆ ಬಾರದಂತಹ ವ್ಯಕ್ತಿಗಳನ್ನು ಕೂರಿಸ್ಕೊಂಡು ಈ ಸ್ಯಾಟಲೈಟ್ ಚಾನಲ್ ಏನು ಗೊತ್ತಿದೆ ನಿಮಗೆ ಅಂತ ಸ್ಯಾಟಲೈಟ್ ಚಾನಲಲ್ಲಿ ಕೂರಿಸ್ಕೊಂಡಿದ್ದಾರೆ. ನಿಮಗೆ ಏನು ಗೊತ್ತಿದೆ ಇದರ ಬಗ್ಗೆ? ಏನೂ ಗೊತ್ತಿಲ್ಲ. ಜಡ್ಜ್ಮೆಂಟ್ ಕಾಪಿ ಗೊತ್ತಾ? 2 ಫಿಂಗರ್ ಅಂತೆ, 2 ಫಿಂಗರ್ ಅಂತೆ, ಪವಿತ್ರ ಸಾವಂತೆ.
ಆ ಹೆಣ್ಣು ಮಗಳ ಫೋಟೋ ನೋಡಿದ್ರೆ ಗೊತ್ತಾಗಲ್ಲ, ಪವಿತ್ರ ಸಾವೇನೆ ಅದು. ಬೆತ್ತಲೆ ಫೋಟೋ, ಮರಕ್ಕೆ ಕಟ್ಟಿ ಹಾಕಿರುವಂಥದ್ದು, ಕಚ್ಚಿರುವಂಥದ್ದು, ಜಡ್ಜ್ಮೆಂಟ್ ಕಾಪಿನಲ್ಲಿ ಇದೆಯಲ್ಲ. ಅವನು ಸಂತೋಷ್ ರಾವೇ ಮಾಡಿದಾನೋ, ಇನ್ನೊಬ್ಬ ಮಾಡಿದಾನೋ, ಸಾಮೂಹಿಕವಾಗಿ ಮಾಡಿದಾರೋ ಎಲ್ಲ ಹೊರಗಡೆ ಬರಬೇಕು ಅಂತಲ್ವ ಕೇಳ್ತಾ ಇರುವಂಥದ್ದು. ಎಲ್ಲಾಗಿದೆ ಅದು? ಆ ಮನೆಯ ಅಂಗಳದಲ್ಲಿ ಆಗಿದೆಯಲ್ಲ, ಆ ಅಂಗಳದಲ್ಲಿ ಆಗಿರೋವಂಥ ವಿಚಾರ ಯಾರನ್ನು ಕೇಳಬೇಕು? ಯಾರು ಜವಾಬ್ದಾರರು ಅವರನ್ನು ಕೇಳಬೇಕಲ್ವ? ಅದನ್ನೇ ಕೇಳ್ತಾ ಇರುವಂಥದ್ದು ಆಗುತ್ತೆ. ಸಾಕ್ಷಿಗಳು ಮೊಬೈಲ್ನಲ್ಲಿದೆ ಅಂತ ಮೊಬೈಲ್ನಲ್ಲಿ ತೋರಿಸೋದಕ್ಕಲ್ಲ. ಮೊನ್ನೆ SIT ಮುಂದೆ ಹೆಣ್ಣು ಮಗಳನ್ನು ಕಾರ್ನಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇರುವಂಥದ್ದು ನಾವು ನೋಡಿದ್ದೀವಿ ಅಂತೇಳಿ ಮೈಸೂರು ಮೂಲದ ಹೆಣ್ಣು ಮಕ್ಕಳು ಬಂದು SIT ಮುಂದೆ ಕೊಟ್ಟಿದ್ದಾರೆ ಅಂತೇಳಿ ಪತ್ರಿಕೆಗಳಲ್ಲಿ ವರದಿಯಾಗಿದೆ. ಬರುತ್ತೆ ಸಮಾಧಾನ. ಎಲ್ಲರನ್ನೂ ಚೇಡಿಸೋದು, ಎಲ್ಲರನ್ನೂ ಎಬ್ಬಿಸೋದು, ಹೋಗೋದು, ಏನೋ ಸ್ಟೇಟ್ಮೆಂಟ್ ಕೊಡೋದು, ಹೀರೋ ಅಂತ ತೋರಿಸ್ಕೊಳ್ಳೋದು. ನಿಜವಾಗ್ಲೂ ಈ 13 ವರ್ಷದಿಂದ ಪತ್ರಿಕೋದ್ಯಮದಲ್ಲಿದೆಯಲ್ಲ, 13 ವರ್ಷದಿಂದ ಏನಾದರೂ ಸಾಧನೆ ಮಾಡಿದೆಯಾ? ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಹಿಂದೂಗಳೇ ಎತ್ಕಟ್ಟುವಂಥದ್ದು. ಅದು ಯಾವುದೋ ಒಂದು ಚಾನಲಲ್ಲಿ ಕೂತ್ಕೊಂಡು, ಅದ್ಯಾವುದೋ ಹೆಣ್ಣು ಮಕ್ಕಳ ಜೊತೆ ಕೂತ್ಕೊಂಡು ಇನ್ನೊಂದು ಧರ್ಮವನ್ನು ಟೀಕೆ ಮಾಡೋದು. ಅವರು ಎಕ್ಕಾಮಕ್ಕ ಉಗಿದಾಗ ಕಣ್ಣೀರು ಹಾಕೋದು, ಕಮೆಂಟ್ ಬಾಕ್ಸನ್ನು ಆಫ್ ಮಾಡ್ಕೊಳ್ಳೋದು, ತನ್ನ ಕುಟುಂಬದ ವಿಚಾರ ಮಾತಾಡೋದು, ಫೇಸ್ಬುಕ್ಕಲ್ಲಿ ಭಾವನಾತ್ಮಕವಾಗಿ ಬರೆಯೋದು. ಇಂತಹ ಡ್ರಾಮಾಗಳು ಯಾಕೆ ಮಾಡ್ತೀರಿ? ಇದು ಸೋಷಿಯಲ್ ಮೀಡಿಯಾ ಜಮಾನ. ಇವತ್ತು ನೀವು ಮಾತಾಡಿರುವಂಥದ್ದು ಮರ್ತು ಬಿಡ್ಬೋದು ಅಂತ ನೀವು ತಿಳ್ಕೊಂಡಿರ್ಬೋದು, ಆದರೆ ಜನ ಮರೆಯೋದಿಲ್ಲ. ನೀವು ಏನೇನು ಆಟ ಆಡಿದ್ರಿ ಅಂತ ಜನ ಮರೆಯೋದಿಲ್ಲ. ಯಾಕೆ ಅಂತಂದರೆ ಇಂತಹ ಒಬ್ಬ ವ್ಯಕ್ತಿ ಒಂದು ಹೆಣ್ಣು ಮಗಳ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಬೇಕಾದ್ರೆ ಈ ವ್ಯಕ್ತಿ ಬಂದು ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ. ಎಂತೆಂಥವ್ರಿ ಧರ್ಮ ಸಂರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದೀರಲ್ಲ, ಎಂತೆಂಥವ್ರಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಚರ್ಚೆ ಆಗ್ತಾ ಇದೆಯಲ್ಲ. ಆ ಗೂಗಲ್ ಪೇ, ಫೋನ್ಪೇ ಗಿರಾಕಿ ಯಾರೋ ಪುನೀತ್ ಕೆರೆಹಳ್ಳಿ, ಈ ಗ್ರೂಪಲ್ಲಿ ನನ್ನನ್ನು ಯಾಕೆ ಅಡ್ಮಿನ್ ಮಾಡಿದ್ರಿ, ನಾನು ಹೊರಗಡೆ ಹೋದರೆ ಮತ್ತೆ ಯಾಕೆ ಅಡ್ಮಿನ್ ಮಾಡಿದ್ರಿ, 16ನೇ ತಾರೀಕು 24ನೇ ತಾರೀಕು ಕಾರ್ಯಕ್ರಮ, ಇವೆಲ್ಲವೂ ಸಹ ವಾಟ್ಸಪ್ ಗ್ರೂಪ್ಗಳಲ್ಲಿ ಹೊರಗಡೆ ಆಗ್ತಾ ಇರುವಂಥದ್ದು. 200 ಕಾರುಗಳು ಬರ್ತವೆ ಅಂತಂದರೆ ಎಷ್ಟು ಕೋಟಿ ಖರ್ಚಾಗ್ತಾ ಇದೆ, ಯಾರು ಫಂಡಿಂಗ್ ಮಾಡ್ತಾ ಇದ್ದಾರೆ, ಎಲ್ಲ ಬರಬೇಕಲ್ಲ. ಇಲ್ಲಿ ಸತ್ಯ, ನ್ಯಾಯ, ನೀತಿ ಇದು ಗೆಲ್ಲಬೇಕೇ ಹೊರತು ಹಣ ಇದೆ ಅಂತೇಳಿ ಹೋಗಬಾರ್ದು. ನಾವು ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಲ್ಲ, 200 ಕಾರುಗಳು ಬೆಂಗಳೂರಿಂದ ಓಡಿಸ್ಕೊಂಡು ಹೋಗ್ತಾರಂತೆ. 200 ಕಾರುಗಳು. ಇವರು ಯಾವತ್ತಾದರೂ, ಇವರು ವಿಶ್ವನಾಥ್ ಆಗಲಿ, ಈ BJP MLAಗಳಾಗಲಿ ಯಾರಾದರೂ ಯಾವತ್ತಾದರೂ ವಿಧಾನಸಭೆಯಲ್ಲಿ ಈ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಮಾತಾಡಿದಾರೇನ್ರಿ? ಒಬ್ಬರಾದರೂ ಮಾತಾಡಿದಾರ? ನಾಚಿಕೆ ಆಗಬೇಕು ಇವರಿಗೆಲ್ಲ ನಾಚಿಕೆ ಆಗಬೇಕು. ಇಂತಹವರ ಜೊತೆಯಲ್ಲಿ ಎಂತೆಂಥವರು. ಅವನು ರಾಕೇಶ್ ಶೆಟ್ಟಿ ಪವರ್ ಟಿವಿನಿಂದ ಈ ವ್ಯಕ್ತಿಗೆ ರೋಲ್ ಕಾಲ್ ಮಾಡ್ತಾ ಇದ್ದಾನೆ ಅಂತೇಳಿ, ಈ ವ್ಯಕ್ತಿಗೂ ಪವರ್ ಟಿವಿಗೂ ಸಂಬಂಧ ಇಲ್ಲ ಅಂತೇಳಿ ಒಂದು ಹಳೆಯ ವಿಡಿಯೋ ಬರ್ತಾ ಇದೆ. ಇಂತಹ ವ್ಯಕ್ತಿ ಮೇಲೆ ಎಷ್ಟೊಂದು ಕೇಸುಗಳಾಗಿದೆ, ಶಿಕ್ಷೆ ಆಗಿದೆ. ಇಂತಹ ವ್ಯಕ್ತಿ ಇವತ್ತು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ತಾನಂತೆ. ಸತ್ಯಶೋಧನೆ ಮಾಡ್ತೀನಿ ಅಂತೇಳಿ ಹಸ್ರಣ್ಣ ಅದು ಇದು ಅಂತ ಹೇಳ್ಕೊಂಡು ವಿಡಿಯೋಗಳನ್ನು ಮಾಡಿದಂಥವ್ರು ಇಂತಹ ವಸಂತ್ ಗಿಲಿಯಾರ್ ಅವರು ಇವತ್ತು ನ್ಯಾಯ ಕೊಡಿಸ್ತಾರಂತೆ. ಇಂಥವ್ರನ್ನ ಇಟ್ಕೊಂಡು ಸಂರಕ್ಷಣಾ ಯಾತ್ರೆ ಮಾಡ್ತೀವಿ, ಕಾರ್ ಜಾಥಾ ಮಾಡ್ತೀವಿ ಅಂತಿರಲ್ಲ. ಯಾತಕ್ಕೆ ಬೇಕ್ರಿ? SIT ರಚನೆ ಆಗಿಲ್ವಾ? SIT ರಚನೆ ಆಗಿದೆ, ತನಿಖೆ ಆಗ್ತಾ ಇದೆ, ಹೊರಗಡೆ ಬರಲಿ. 3 ಶವ ಸಿಕ್ಕಿದೆ, ಇನ್ನೂ ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ಸಿಕ್ಕಿದ್ರೆ ಓಕೆ, ಸಿಕ್ಕದೆ ಹೋದರೆ ಬೇಡ. ಯಾರು ಅನಾಮಿಕ ಇದ್ದಾನೋ, ಯಾರು ಮುಸ್ಕುದಾರಿ ಇದ್ದಾನೋ ಅವನಿಗೆ ಶಿಕ್ಷೆ ಆಗುತ್ತೆ. ಅದಕ್ಕೆ ಯಾಕೆ ತಕತೈ ಅಂತ ಕುಡಿತಾ ಇದ್ದೀರಿ? ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗಳನ್ನು ಮಾಡಿಸ್ತಾ ಇದ್ದೀರಿ. ಯಾತಕ್ಕೆ? ಯಾವುದೋ ಒಂದು ಪೋಸ್ಟ್ ನೋಡಿದೆ, ಶಾಲಾ ವಿದ್ಯಾರ್ಥಿಗಳು ಶಾಲೆಗೆ ಹೋಗಿ ಅಟೆಂಡೆನ್ಸ್ ಹಾಕ್ಬಿಟ್ಟು ಎಲ್ಲ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಒತ್ತಾಯಪೂರ್ವಕವಾಗಿ. ಯಾತಕ್ಕೆ? ಸ್ವಸಹಾಯ ಸಂಘಗಳು ಭಾಗವಹಿಸಬೇಕು. ಯಾತಕ್ಕೆ? ಕೌರವರು ಪಾಂಡವರ ಮಧ್ಯೆ ನಡೆದಂಥದ್ದು ಧರ್ಮ ಅಧರ್ಮದ ಯುದ್ಧ. ಕೌರವರು 100 ಜನ ಇದ್ದರು, ಆದರೆ ಪಾಂಡವರು ಇದ್ದಿದ್ದು 5 ಜನ. 101 ಜನ ಕೌರವರು, 5 ಜನ ಪಾಂಡವರು. ಗೆದ್ದಿದ್ದು ಪಾಂಡವರು. ಧರ್ಮ ಗೆಲ್ತು, ಅಧರ್ಮ ಸೋಲ್ತು. ಇವತ್ತು ಹಣ ಇದೆ, ಬೇಕಾದಷ್ಟು ಹಣ ಇದೆ, ನಾವು ಹಣದಿಂದ ಏನು ಬೇಕಾದರೂ ಮಾಡ್ತೀನಿ ಅಂತ ಮಾಡ್ಬೋದು. ಆದರೆ ಪಾಂಡವರ ಧರ್ಮ ಗೆಲ್ತಲ್ಲ, ಪಾಂಡವರ ಪರವಾಗಿ ಧರ್ಮ ನಿಲ್ತಲ್ಲ. ಒಂದಲ್ಲ ಒಂದು ಸಹ ಸತ್ಯ ನಿಂತೇ ನಿಲ್ಲುತ್ತೆ. ಇದು ಸಹ ಕುರುಕ್ಷೇತ್ರನೇ. ಇದು ಸಹ ಧರ್ಮ ಯುದ್ಧದಲ್ಲಿ ಕುರುಕ್ಷೇತ್ರ ನಡೀತಾ ಇರುವಂಥದ್ದು. ಗೆಲ್ಲಲೇಬೇಕು, ಸತ್ಯ ಗೆಲ್ಲಲೇಬೇಕು. ಸಂಭವಾಮಿ ಯುಗ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಹಿಂದೂ ಧರ್ಮದಲ್ಲಿ ಪವಿತ್ರವಾದಂತಹ ಗ್ರಂಥ ಭಗವದ್ಗೀತೆಯಲ್ಲಿ ಹೇಳಿದಾರಲ್ಲ, ಅದೇ ರೀತಿ ನಾವು ಹಿಂದೂ ಧರ್ಮಕ್ಕೋಸ್ಕರವಾಗಿ ಹೋರಾಟ ಮಾಡ್ತಿರ್ಬೋದು. ಯಾರೋ ಧರ್ಮವನ್ನು ಓಲೈಸ್ಕೊಳೋದಲ್ಲ, ಯಾರೋ ಧರ್ಮವನ್ನು ಓಲೈಸ್ಕೊಂಡು ಯಾರನ್ನು ಕಾಪಾಡೋದಕ್ಕಲ್ಲ.
ನಾವು ಸಹ ಹಿಂದೂ ಧರ್ಮದವರೇ, ಹಿಂದೂ ಧರ್ಮದ ಸಂಸ್ಥಾಪನೆಗೋಸ್ಕರವಾಗಿ ಧರ್ಮ ಉಳಿಬೇಕು ಅನ್ನೋಕ್ಕೋಸ್ಕರವಾಗಿ ಹೋರಾಟ ಮಾಡ್ತಿರುವುದು. ಈ ರೀತಿ ಕಾರು ಜಾಥಾಗಳು 200 ಕಾರು ಅಂದರೆ ಎಷ್ಟು ಕೋಟಿ ದುಡ್ಡು ವ್ಯಯ ಆಗ್ತಾ ಇದೆ, ಎಷ್ಟು ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಇದಕ್ಕೆಲ್ಲ ಯಾರು ಕಾರಣಕರ್ತರು, ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಇವರು ಕಾರ್ ಜಾಥಾ ಮಾಡಿಬಿಟ್ಟು ಸಮಾವೇಶ ಮಾಡಿದ ತಕ್ಷಣ SIT ತನಿಖೆ ನಿಂತೋಗ್ಬಿಡುತ್ತಾ? ಸತ್ಯ ಉಂಟೋಗ್ಬಿಡುತ್ತಾ? ಸಂತೋಷ್ ರಾವೇ ಅಪರಾಧಿ, ಅವನೇ ಆರೋಪಿ ಹೇಳ್ತೀರಲ್ಲ, ಸತ್ಯ ಶೋಧನೆ ಮಾಡಿದ್ದೀರಲ್ಲ, ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೀರಲ್ಲ, ಹೊರಗಡೆ ಬಿಡ್ರಿ, ಕೋರ್ಟ್ಗೆ ಹೇಳ್ರಿ ಈ ಥರ ಆಗ್ತಾ ಇದೆ, ಈ ಥರ ಮಧ್ಯ ಪ್ರವೇಶ ಮಾಡಬೇಕು ಅಂತ ಹೇಳಿ ಹೋಗ್ತಾರೆ. ಸೌಜನ್ಯ ತಾಯಿ ಹೋಗ್ತಾರೆ. ಸೌಜನ್ಯ ತಾಯಿ ಮನೆ ಕಟ್ಟಿಬಿಟ್ಟಿದ್ದಾರಂತೆ, ಅದನ್ನು ತೋರಿಸ್ತಾರಂತೆ. ಯಾಕೆ ಅವ್ರ ಮನೆ ಕಟ್ಟಬಾರ್ದಾ? ಅವರೇನು ದುಡಿತಾ ಇಲ್ವಾ? ಅವ್ರ ಮನೆ ಕಟ್ಟಬಾರ್ದಾ? ಏನೆಲ್ಲ ಡ್ರಾಮಾಗಳನ್ನು ಮಾಡ್ತಿರ್ರಿ, ಏನೆಲ್ಲ ನಾಟಕ ಮಾಡ್ತೀರಿ. ಒಂದು ಹೆಣ್ಣುಮಗಳ ಬಗ್ಗೆ ಮಾತನಾಡಬೇಕಾದ್ರೆ ನಾವು ಏನು ಮಾತಾಡ್ತಾ ಇದ್ದೀವಿ ಅಂತ ಗೊತ್ತಿರಬೇಕು. ಕಿರಿಕೀರ್ತಿ ಕಾಮಿಡಿ ಪೀಸ್ ಆಗ್ತಾ ಇದೆಯಾ? ಕಾಮಿಡಿ ಪೀಸ್ ಆಗ್ತಾ ಇದೆ. ಹೆಣ್ಣು ಮಕ್ಕಳು ಹಾದಿ ಬೀದಿನಲ್ಲಿ ಬೈಯುವಂಥ ಪರಿಸ್ಥಿತಿಗೆ ತಂದಿಡ್ತಾ ಇದೆ. ಸ್ನೇಹಿತರೆ, ಸತ್ಯದ ಪರವಾಗಿ ಅಕ್ಷರ ಮೀಡಿಯಾ ಇರುತ್ತೆ, ಅನ್ಯಾಯದ ವಿರುದ್ಧ ಇರುತ್ತೆ. ಇಲ್ಲಿ ವಾಸ್ತವವಾಗಿ ಏನು ಸತ್ಯ ಅಸತ್ಯ ಇದೆಯೋ ಅದರ ಬಗ್ಗೆ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.